ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಆದಮೇಲೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಏನೂ ಬ್ಲಾಗ್ ಮಾಡಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರದ್ದು ಊಟ ಆಯಿತಾ? ಮಳೆ ಬರೋಂಗದು ಆಗಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿದೆ, ಎಲ್ಲ ಎತ್ಕೊಂಬಂದೆ. ಅವಾಗಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ನ, ಮಳೆ ಬರತ್ತಾಯಿತು. ಸರಿ ಇರು ಬಟ್ಟೆ ಎತ್ಕೊಂಬಂದ್ಬಿಡೋಣ ಅಂಥೇಳಿ ಬಟ್ಟೆ ಎತ್ಕೊಂಬಂದು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರದ್ದು ಊಟ ಆಯಿತಾ? ಊಟ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಊಟ ಅನ್ನ ಸಾಂಬಾರು ಮಾಡಿದ್ದೀನಿ, ನಾವು ಊಟ ಮಾಡಿಲ್ಲ. ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಮತ್ತೆ ಊಟ ಮಾಡ್ತೀನಿ. ಅವಳೇನು ಪೂರ್ತಿ ಊಟ ಮಾಡೋದಿಲ್ಲ, ನಾನೇ ಅವಳಿಗೊಂದು 2 ತುತ್ತು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಲ್ವ, ಅದು ನನಗೆ ಸರಿ ಹೋಗುತ್ತೆ. ಹಾಗಾಗಿ ನಾನು ಅವಳಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡ್ತೀನಿ. ಎಲ್ಲ ರೆಡಿಯಾಗಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 2:15 ಆಗಿದೆ. ಇನ್ನು ಅರ್ಧ ಗಂಟೆ ಇದೆ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕ್ಲೀನಿಂಗ್ ಮಾಡಬೇಕು. ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂದರೆ ಫ್ರಿಜ್ ಕ್ಲೀನ್ ಮಾಡಬೇಕು ಇವತ್ತು. ನೀನೇ ಮಾಡೋಕ್ಕಾಗಿಲ್ಲಲ್ವ, ಹಾಗಾಗಿ ಇವತ್ತು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಿಷ್ಟ ತನಕ ಎಲ್ಲ ಕೆಲಸ ಎಲ್ಲ ಆಯಿತು. ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರಿಜ್ ಕ್ಲೀನ್ ಮಾಡೋವಾಗ ನಿಮ್ಮ ಜೊತೆನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ. ತುಂಬ ಏನು ಡೀಪಾಗಿ ಏನೋ ಕ್ಲೀನ್ ಏನು ಮಾಡಿದ್ರೇನು ನಿಮ್ಮ ಜೊತೆ ಏನೋ ಶೇರ್ ಮಾಡೋದಿಲ್ಲ. ಯಾಕಂದರೆ ಎಲ್ಲರೂ ಮಾಡಿದಂಗೆ ಅಲ್ವಾ, ನನ್ನ ಡೈಲಿ ವ್ಲಾಗ್ಸ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪನೇ ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಅಷ್ಟೇ. ಆಮೇಲೆ ಇನ್ನು ಮತ್ತೇನೇನು ಏನೂ ಇಲ್ಲ. ಫುಲ್ ಮಳೆ ಬರೋಂಗಾಗಿದೆ, ಫುಲ್ಲು ಕ್ಲೌಡಿ ಆಗಿದೆ. ಎಷ್ಟು ಗೊತ್ತಾ, 10 ಡೇಸಿಂದ ಹೀಗೇ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಮಳೆ ಬರೋಂಗಾಗುತ್ತೆ. ಆಮೇಲೆ ಬರುತ್ತೆ ಸ್ಕೂಲಿಗೆ. ನಾನು ಎಷ್ಟು ಸಲ ನೋಡಿದ್ದೀನಿ, ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿರ್ತೀನಿ, ಆವಾಗಲೇ ಮಳೆ ಬರುತ್ತೆ. ಇವಾಗೂ ಏನಾಗುತ್ತೋ ಏನೋ ಗೊತ್ತಿಲ್ಲ. ಫುಲ್ಲು ಬ್ಲ್ಯಾಕ್ ಆಗೋಗಿದೆ. ನಮ್ಮ ಮನೆ ಹತ್ರ ಎಲ್ಲ ಮನೆಯೇ ಇರೋದ್ರಿಂದ ನಿಮ್ಗೇನು ತೋರ್ಸೋಕ್ಕೆ ಆಗಲ್ಲ. ಮೇಲೆ ಹೋಗಬೇಕು, ಇಲ್ಲ ಅಂದರೆ ತೋರ್ಸೋಕ್ಕೆ ಆಗಲ್ಲ. ಹಂಗಾಗುತ್ತೆ. ಏನು ಮಾಡೋಣ ಹೇಳಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ನನಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಸಬ್ಸ್ಕ್ರೈಬರ್ಸ್ ಆಗ್ತವ್ರೆ ಅಂಥೇಳಿ, ಸರಿನಾ? ಬನ್ನಿ, ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಅಷ್ಟೋ ತನಕ ನೀವೆಲ್ಲ ಊಟ ಮಾಡಿ ರೆಡಿಯಾಗಿರಿ. ಫ್ರೆಂಡ್ಸ್, ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಇವಾಗ ಫ್ರಿಜ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಸ್ವಲ್ಪ ಕೋಲ್ಡು ಜಾಸ್ತಿ ಆಗಿದೆ, ಹಾಗಾಗಿ ನಿಮಗೆ ವಾಯ್ಸಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಾ ಇರ್ಬೋದು. ಯಾಕಂದರೆ ಸ್ವಲ್ಪ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಡಸ್ಟ್ ಅಲರ್ಜಿ ಆಗಿದೆ. ನಾನು ಮಾಸ್ಕ್ ಹಾಕ್ಕೋಬೇಕಾಗಿತ್ತು, ಹಾಕ್ಕೊಂಡೇ ಇಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಅಲರ್ಜಿ ಥರ ಆಗಿದೆ. ಹಾಗಾಗಿ ನಿಮಗೆ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಅನಿಸ್ತಾ ಇರ್ಬೋದು ಅಷ್ಟೇ. ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ ನೈಟ್ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆದ ಪೂರ್ತಿನೇ ವಾಯ್ಸ್ ಹೋಗಿತ್ತು, ಹಾಗಾಗಿ ಎಲ್ಲೂ ಎಡಿಟಿಂಗ್ ಮಾಡಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಫ್ರಿಜ್ಜಿಂದ ಎಲ್ಲ ತೆಗ್ದು ಎಲ್ಲ ಇಟ್ಕೋತಾ ಇದ್ದೀನಿ. ನನ್ನ ಮಗಳು ಏನೋ ಬೈದೆ ಅಂತ ಅಳ್ತಾ ಇದ್ಲು, ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಜಾಸ್ತಿ ಹೇಳ್ಕೊಡ್ಲಿಲ್ಲ. ಯಾಕಂದರೆ ಅವ್ರ ಜೊತೆ ಮಾತಾಡೋದು ಸಮಾಧಾನ ಆಯ್ತಲ್ವ ಅವಳದು, ಅದಕ್ಕೇ ಆಮೇಲೆ ವಾಯ್ಸ್ ಓವರ್ ಅಷ್ಟು ಹಾಗೆ ಮಾತಾಡಿದೆ. ಇವಾಗ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಅಲ್ಲಿ ಬೇಗ ಎಲ್ಲ ತೆಗೆದ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ತಾ ಇರ್ತೀನಿ. ನಿಮ್ಮದೆಲ್ಲ ಕ್ಲೀನಿಂಗೆಲ್ಲ ಶುರು ಆಗಿದೆನಾ, ಇನ್ನು ಮಾಡ್ತಾ ಇದ್ದೀರೋ, ಇಲ್ಲಾಂದರೆ ಈಗ ಬರೋ ಸಂಡೇನೇ ಮಾಡ್ತೀರಾ ಹೇಗೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಎಲ್ಲರೂ ಕ್ಲೀನ್ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಬ್ಬ ಮಾಡಲ್ಲ ಅಂದರೆ ಸಿಂಪಲಾಗಿ ಪೂಜೆ ಮಾಡೋರು ಮಾಡ್ಕೋತಾ ಇರ್ತಾರೆ, ಸಿಂಪಲಾಗಿ ಕ್ಲೀನ್ ಮಾಡ್ತಾರೆ, ಜಾಸ್ತಿ ಏನು ಕ್ಲೀನ್ ಮಾಡೋದಿಲ್ಲ. ಈ ಲಕ್ಷ್ಮೀ ಕುದಿಸೋರು ಮಾತ್ರ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಬೇಕು ಅಲ್ವಾ, ಅದಕ್ಕೆ ಮಾಡ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲ ಖಾಲಿ ಮಾಡಿಬಿಟ್ಟೆ. ಇಲ್ಲಿ ಏನಿದೆ, ಹಾಲು ಮತ್ತು ಪನ್ನೀರ್ ಇದೆ ಅಷ್ಟೇ. ಇದೇನು ತೆಗಿಯಲ್ಲ. ಇಲ್ಲಿ ಕಾಯಿ, ಇದು
ಸ್ವೀಟ್ ಕಾರ್ನ್ ಇದು, ಅಂದರೆ ಸ್ವೀಟ್ ಕಾರ್ನು ಜಾಸ್ತಿ ತಂದಿದ್ನ. ಸ್ವೀಟ್ ಕಾರ್ನ್ ಇದೆ ಇಲ್ಲಿ ಒಂದು 2 ಏನಿದೆ. ಆಮೇಲೆ ಇದು ಕಾಯಿ ಹಿಂಗೆ ತುರಿದು ಇಟ್ಬಿಡ್ತೀನಿ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ಕಾಯಿ ತುರಿದು ಇಟ್ಬಿಡ್ತೀನಿ ಒಂದು ಸ್ವಲ್ಪ. ಆಮೇಲೆ ಇದು ಡಿಮಾರ್ಟಿಂದ ತಂದಿರೋದು, ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಲ್ವಾ, ಬಟರ್ದು ದೊಡ್ಡದು ಪೀಸ್ ತರ್ತಿದೆ. ಇಷ್ಟೊಂದು 200 ಗ್ರಾಮ್ದೇನು ಇರುತ್ತಲ್ವ, ಅದು ತರ್ತಾ ಇದ್ದೆ ಫಸ್ಟು. ಅದು ಏನಾಗೋದು ಅಂದರೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ, ಆಮೇಲೆ ವೇಸ್ಟ್ ಆಗಿಬಿಡೋದು. ಹಾಗಾಗಿ ಈ ಸಲ ಟ್ಯೂಬ್ಸ್ ಎಲ್ಲ ತಂದಿದ್ದೀನಿ. ನೀವು ನೀವು ಆ ಥರ ತರ್ತಾಯಿದ್ರೆ, ಅಂದರೆ 100 ಗ್ರಾಮು 200 ಗ್ರಾಮು ತರ್ತಾಯಿದ್ರೆ ಈ ಥರ ಟ್ಯೂಬ್ಸ್ ತಂದು ನೋಡಿ. ನಿಜವಾಗ್ಲೂ ಟ್ಯೂಬ್ಸು ಜಾಸ್ತಿ ಯೂಸ್ ಆಗುತ್ತೆ. ನಾನು ಎಷ್ಟು 2 4 8 10 ಪೀಸ್ ಇರೋದು, ಅದರಲ್ಲಿ 1 ಪೀಸ್ ಖಾಲಿಯಾಗಿದೆ. ಇನ್ನೊಂದು ಪೀಸ್ ನೋಡಿ ಇವಾಗ ಇಲ್ಲಿ ಈ ಥರ ತಗೊಂಡು ಇಟ್ಬಿಟ್ರೆ ಎಷ್ಟು ಬೇಕೋ ಅಷ್ಟೇ. ಇದು 2 ಸಲ ಯೂಸ್ ಆಗುತ್ತಾ, ಹಾಗೇ ಇದು ಈ ಥರದ್ದು ನೀವು ಎಷ್ಟು ಸಲಿನಾದರೂ ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಆ ಥರ ತನ್ನಿ. ನೀವು ನಂತರ ಹಿಂಗೆ ಸ್ವಲ್ಪ ಸ್ವೀಟ್ ಕಾರ್ನು, ಇಲ್ಲಾಂದರೆ ರೈಸುದು, ಆಮೇಲೆ ಪನ್ನೀರು ಬಟರ್ ಹಾಕ್ಬಿಟ್ಟು ಮಾಡ್ತೀವಲ್ವ ಪನ್ನೀರ್ ಪಲ್ಯಕ್ಕೆ, ಅವಕ್ಕೆಲ್ಲ ಬೇಕಾದರೆ ಈ ಥರ ತಂದು ಮಾಡಿ ನೋಡಿ. ಇವಾಗ ಇಲ್ಲಿ ಇಟ್ಟಿದ್ದೀನಿ, ಇದಿಷ್ಟೇ ಇಲ್ಲಿಟ್ಟಿರೋದು. ಇವಾಗ ಇಲ್ಲಿ ಆಮೇಲೆ ಒರೆಸ್ತೀನಿ. ಇದು ಐಸ್ ಕ್ರೀಮ್ದು, ಇದು ಸ್ವಲ್ಪ ದಂಡಿ ಇದೆ, ತಣ್ಣಗಾಗ್ತಾಯಿದೆ. ಇಲ್ಲ ಆಯಿತು. ಆಮೇಲೆ ಇದೇ ಹೇಳಿದ್ನಲ್ವಾ, ಇದು ಪನ್ನೀರು 2 ತಂದಿದ್ದೆ, 1 ಯೂಸ್ ಮಾಡಿದ್ದೀನಿ. ಮತ್ತು ಇವಾಗ ಹಾಲು ಸಂಜೆ ಕಾಯೋಕ್ಕೆ ಎಲ್ಲ ಖಾಲಿ ಮಾಡ್ಕೊಂಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ. ಅಲ್ಲಿ ನೋಡಿ ಎಲ್ಲ ಗಲೀಜು ಯಾವ ಥರ ಆಗಿದೆ ಅಂಥೇಳಿ. ತುಂಬ ದಿನ ಆಯಿತು ಫ್ರಿಜ್ ಕ್ಲೀನ್ ಮಾಡಿ. ಇಲ್ಲೂ ಎಲ್ಲ ಖಾಲಿ ಮಾಡಿದ್ದೀನಿ. ಏನು ಅಂದರೆ ಕರಿಬೇವು ಸೊಪ್ಪು ಅವೆಲ್ಲ ಬೀಳುತ್ತಲ್ವ, ಅದು ಇಲ್ಲೆಲ್ಲ ತೆಗೆದುಬಿಟ್ಟಿದ್ದೀನಿ. ಆಮೇಲೆ ಇದು ಏನಪ್ಪ ಅದು ವಾಂಗಿಬಾತ್ ಪೌಡರ್ ಇಟ್ಟಿದ್ನ, ಅದು ಬಿದ್ದಿದೆ ನೋಡಿ ಹೆಂಗಾಗಿದೆ ಇಲ್ಲಿ. ಇವಾಗೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತೀನಿ. ನೋಡಿ ಇಷ್ಟು ಕ್ಲೀನ್ ಮಾಡಿದ್ರೆ ಆಯಿತು. ಇವಾಗ ಇದೆಲ್ಲ ತೆಗ್ದಿದ್ದೀನಲ್ವಾ, ಅದೆಲ್ಲ ಪ್ಲೇಟ್ಸ್ ಎಲ್ಲ ತೆಗ್ದು ಆಮೇಲೆ ತೋರಿಸ್ತೀನಿ ರೀ ನಿಮಗೆ. ಪ್ಲೇಟ್ಸ್ ಎಲ್ಲ ತೆಗ್ದೆ. ಇಲ್ಲಿ ಸಾಂಬಾರು ಪುಡಿ ಎಲ್ಲ ಬಿದ್ದಿತ್ತಲ್ವ, ಅದೆಲ್ಲ ತೆಗೆದ್ಬಿಟ್ಟೆ. ಇವಾಗ ಒರೆಸ್ಬೇಕು. ಎಲ್ಲ ತೆಗ್ದಿದ್ದೀನಿ ಅಷ್ಟೇ. ಅಲ್ಲೆಲ್ಲ ಕಸ ಇತ್ತಲ್ವ, ಅಂದರೆ ಕರಿಬೇವು ಸೊಪ್ಪೆಲ್ಲ ಬಿದ್ದಿತ್ತಲ್ವ, ಅದೆಲ್ಲ ತೆಗ್ದಿದ್ದೀನಿ. ಇವಾಗ ಇದಕ್ಕೆ ನಾನು ಏನು ಹಾಕ್ಬಿಟ್ಟು ಒರೆಸ್ತೀನಿ ಅಂದರೆ ಸೋಡಾ ವಾಟರ್ ಇರುತ್ತಲ್ವ, ಅದು ಹಾಕ್ಬಿಟ್ಟು ಒರೆಸ್ತೀನಿ. ಅದೆಲ್ಲ ಫ್ರಿಜ್ಜಲ್ಲಿ ಇರೋದು ಐಟಮ್ಸಲ್ಲಿ ಇಟ್ಟಿದ್ದೀನಿ. ಸೋಡಾಗೆ ಒಂದು ಸ್ವಲ್ಪ ಸೋಡಾ ನೀರು ಹಾಕ್ಬಿಟ್ಟು ಸ್ವಲ್ಪ ಲಿಂಬೆನ ಹಾಕ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀನಿ ಅಷ್ಟೇ. ಅಷ್ಟು ಒರೆಸಿದ್ರೆ ಆಯಿತು. ಅದಕ್ಕೆ ಇವಾಗ ಅದು ಒರೆಸೋಣ. ಹಾಗೆ ಅದೆಲ್ಲ ಇವಾಗ ಒರೆಸ್ತೀನಿ. ಒರೆಸ್ಬಿಟ್ರೆ ಮುಗಿದೋಯ್ತು. ಎಳೆದ್ಬಿಟ್ಟು ಒರೆಸೋದಿಲ್ಲ, ನನಗೆ ಅದು ಎಳೆಯೋಕ್ಕೆ ಬರೋಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಬಂದಮೇಲೆ ಅದು ಎಳೆದ್ಬಿಟ್ಟು ಹಿಂದೆ ನೀರು ಇರುತ್ತಲ್ವ ಅದೆಲ್ಲ ತೆಗಿತಾರೆ. ಏನು ಹಳೆ ಎರೇಸರ್ ಏನಾಯಿತು, ಕಳೆದೋಯ್ತಾ? ಇವತ್ತು ತಗೊಂಡೋಗಿದ್ದೆ ತಾನೇ ನೀನು? ಇಲ್ವಾ? ನಿನ್ನೆನೇ ಕಳೆದೋಗಿತ್ತಾ? ಮತ್ತೆ ಇವತ್ತು ಕಳೆದೋಯ್ತಾ? ನಾಳೆನೇ ಕಳ್ಕೊಂಬ, ಸರಿನಾ? ಅದು ಹೊಸ ಎರೇಸರ್ ನಾಳೆ ಕಳ್ಕೊಂಬ. ಅದು ಹೋಗು ಬರೀ ಹೋಗು, ಏನಾದರೂ ಮಾಡು. ಅದೆಲ್ಲ ಎಳೆದ್ಬಿಟ್ಟು ಅವ್ರು ಒರೆಸ್ಕೊತಾರೆ. ನಾನು ಈರುಳ್ಳಿದು ಆಮೇಲೆ ತೆಗಿತೀನಿ, ಆಮೇಲೆ ತೋರಿಸ್ತೀನಿ. ಅದೆಲ್ಲ ವಾಶ್ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಫ್ರೆಂಡ್ಸ್, ಆಲ್ಮೋಸ್ಟ್ ಒರೆಸ್ದೆ. ಫುಲ್ಲೆಲ್ಲ ಕ್ಲೀನಾಗಿ ಒರೆಸಿದ್ದೀನಿ. ಇಲ್ಲಿ ಇಟ್ಟಿದ್ನಲ್ಲ ಹಾಲುದು, ಅದು ತೆಗೆದ್ಬಿಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲನೂ ಕ್ಲೀನಾಗಿ ಒರೆಸಿದ್ದೀನಿ. ಇನ್ನೆಲ್ಲ ಫುಲ್ ಕ್ಲೀನಾಗಿ ಒರೆಸಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಿ ಒರೆಸಿದ್ದೀನಿ, ಕ್ಲೀನಾಗಿ ಒರೆಸಿದ್ದೀನಿ. ಇಲ್ಲೂ ಎಲ್ಲ ಫುಲ್ಲು ಒರೆಸಿದ್ದೀನಿ. ಇಲ್ಲಿ ಎಲ್ಲ ಒರೆಸಿದ್ದೀನಿ. ಇಲ್ಲಿ ಏನೇನೋ ಬಿದ್ದಿತ್ತಲ್ವಾ ಅದೆಲ್ಲ ಒರೆಸ್ದೆ. ಫುಲ್ಲೆಲ್ಲ ಒರೆಸಿದ್ದೀನಿ. ಇವಾಗ ಬಂದುಬಿಟ್ಟು ಇಲ್ಲಿ ಬಟ್ಟೆ ಇಡ್ತೀನಿ. ಯಾಕಂದರೆ ಇಲ್ಲಿ ಐಸ್ ಇದೆ ಅಲ್ವಾ, ಇಲ್ಲಿ ಕೆಳಗಡೆ ಐಸ್ ಇರುತ್ತಲ್ವ, ಅದು ನೀರಾಗಿ ಬೀಳ್ತಾ ಇರ್ತದೆ. ಅದಕ್ಕೇ ಆಮೇಲೆ ಈರುಳ್ಳಿ ಇದೆ, ಈರುಳ್ಳಿ ಬುಟ್ಟಿದಲ್ಲಿ ಹಂಗೆ ಹಾಸ್ಬಿಟ್ಟು ಹಂಗೆ ಹೋಗುತ್ತೆ. ಅದಕ್ಕೆ ನಾನು ಬಟ್ಟೆ ಇಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತೀನಿ. ಬಂದುಬಿಟ್ಟಲ್ಲಿ
ಸಿಂಕಲ್ಲಿ ಆ ಥರ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದೀನಿ. ಅದೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲನೂ ತೊಳೆದೆ. ಇವಾಗ ಇದ್ರೊಳಗಡೆ ಜೋಡಿಸೋದೊಂದು ದೊಡ್ಡ ಕೆಲಸ. ಇವಾಗ ಎಲ್ಲ ತೊಳೆದು ಬಿಡ್ತೀನಿ, ಎಲ್ಲ ತೆಗೆದು ಬಿಡ್ತೀನಿ. ಅದು ಜೋಡ್ಸೋಕ್ಕೆ ಇವಾಗ ಎಷ್ಟೋ ತನಕ ಆಗುತ್ತೆ ಗೊತ್ತಾ, ತುಂಬ ಲೇಟ್ ಆಗುತ್ತೆ. ಅಂದರೆ ಈ ಥರ ಪ್ಲೇಟ್ಸ್ ಇರ್ತಾವಲ್ವಾ, ಇವೆಲ್ಲ ತೊಳೆದು ಇವಾಗ ಒರೆಸಿದ್ದೀನಿ. ಈ ಥರದ್ದು ನಾನು ಬೇಗ ಜೋಡಿಸ್ಕೊಂಡ್ಬಿಡ್ತೀನಿ. ಈ ಥರದ್ದು ನನಗೇನು ಹಿಂಸೆ ಅನಿಸೋದಿಲ್ಲ. ಇನ್ನು ಬೇರೆದೈತಲ್ಲ ಅದು ಸಖತ್ತು ಹಿಂಸೆ, ಹಾಕ್ತಾನೇ ಇರಲ್ಲ ಅದು. ಈ ಥರದ್ದು ಜೋಡಿಸ್ಬಿಡ್ತೀನಿ. ಈ ಥರದ್ದೆಲ್ಲನೂ ಹಾಕಿ ಜೋಡಿಸ್ಬಿಡ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಜೋಡಿಸಿ ಆಯಿತು. ಕ್ಲೋಸ್ ಮಾಡಿದ್ದೀನಿ ಅಂತೆಲ್ಲ ನೀರು ಸೋರ್ತಾ ಇದೆ. ಓಪನ್ ಮಾಡಿದ್ದೀನಿ ಅಂಥೇಳಿ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಇಟ್ಟಿದ್ದೀನಿ ಇಲ್ಲಿ. ಇದು ತುಂಬ ಲೇಟ್. ಇದು ಸಮೇತನೇ ಬಂದುಬಿಡುತ್ತೆ ತೊಳೆಯೋಕ್ಕೆ, ಹಾಕೋಕ್ಕೆ ಬರಲ್ಲ. ಇಷ್ಟು ತನಕ ಆಯ್ತು, ಇದೇನೇ ಲೇಟು. ಆಮೇಲೆ ಇದು ಕೆಳಗಡೆ ಹೋಗುತ್ತೆ, ಮೇಲುಗಡೆ ಹೋಗುತ್ತೆ, ಇದೇ ಒಂದು ಹಿಂಸೆ. ಅದೂ ಎಲ್ಲನೂ ಹಾಕಿದ್ದೀನಿ. ಬನ್ನಿ ಇವಾಗ ಇದ್ರೊಳಗಡೆ ಏನೇನು ಹಾಕಬೇಕು ಎಲ್ಲ ಹಾಕಿಬಿಟ್ಟು ಆಮೇಲಿಂದ ಮತ್ತೆ ಶೇರ್ ಮಾಡ್ತೀನಿ. ಮೋಸ್ಟ್ ಎಲ್ಲನೂ ಇಟ್ಬಿಟ್ಟೆ. ಇಷ್ಟು ಕೆಲಸ ಆಯಿತು. ಹತ್ರ ಪ್ಲೇಸಿಗೆ ಏನೂ ವೇಸ್ಟೇಜ್ ಏನೂ ಇಡೋದಿಲ್ಲ ನಾನು. ನನಗೆ ಯೂಸ್ ಆಗೋ ಮಾತ್ರ ಇಟ್ಟಿರೋದು, ಏನು ಎಸೆಯೋದೇನೂ ಇದಕ್ಕಿಲ್ಲ. ಹಾಗಾಗಿ ಅಷ್ಟೆಲ್ಲನೂ ಇಟ್ಟಿದ್ದೀನಿ. ಅದು ಕವರಲ್ಲಿರೋದು ಹೂವು. ಆಮೇಲೆ ತರಕಾರಿಗಳು ಕೆಳಗಡೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಈರುಳ್ಳಿ ಎಲ್ಲ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಣ್ಣು. ಇದು ಕಾಳು ಸಾಂಬಾರು ಮಾಡೋಕ್ಕಂತ ತೊಗೊಂಡಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಇಟ್ಟಿದ್ದೀನಿ. ಸಂಜೆ ಪಲ್ಯ ಮಾಡಿಬಿಡ್ತೀನಿ, ಅದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಇರೋದೆಲ್ಲನೂ ಎಕ್ಸ್ಟ್ರಾ ಗ್ರೋಸರೀಸ್, ಅಂದರೆ ಎಕ್ಸ್ಟ್ರಾ ಕಾಳುಗಳೆಲ್ಲ ಇರ್ತಾವಲ್ವ, ಅದೆಲ್ಲ ಆ ಥರ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇಲ್ಲೂ ಇಟ್ಕೊಂಬಂದಿದ್ದೀನಿ. ಇಲ್ಲಿ ಮೊಟ್ಟೆ ಇಲ್ಲ ಅಂಥೇಳಿ ನನ್ನ ಮಗಳ ಚಾಕ್ಲೇಟ್ ಇಟ್ಟಿದ್ದೀನಿ. ಆಮೇಲೆ ಲಿಂಬೆಯನ್ನು ಯಾವತ್ತೂ ಒಂದು ಫ್ರಿಜ್ಜಲ್ಲಿ ಹಿಂಗೆ ಕಟ್ ಮಾಡಿ ಅರ್ಧ ಲಿಂಬೆನ ಹಿಂಗೆ ಇಡಬೇಕಂತೆ, ಒಣಕೊಂಬಿಡುತ್ತೆ. ಆಮೇಲೆ ತೀರ ಒಣಕೊಂಡ್ಮೇಲೆ ಎಸಿಬೇಕು. ಹಾಗಾಗಿ ಇಲ್ಲಿ ಯಾವಾಗ್ಲೂ ಹಿಂಗೆ ಅರ್ಧ ಲಿಂಬೆನ ಇಟ್ಬಿಟ್ಟಿರ್ತೀನಿ. ಇಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಫ್ರಿಜ್ಜಲ್ಲಿ ಅದಕ್ಕೆ ಇಟ್ಟಿದ್ದಾರೆ. ಏನು ಗೊತ್ತಿಲ್ಲ ನನಗೆ, ಬಟ್ ಇಡಬೇಕು ಅಂತಾರೆ, ಅದಕ್ಕೆ ಹಾಗಾಗಿ ಇಟ್ಟಿದ್ದೀನಿ. ಆಮೇಲೆ ಇವೆರಡು ಜಾಮು ಅವೆಲ್ಲ ಇದೆ. ಇದರಲ್ಲಿ ಅಡಿಕೆ ಇದೆ. ಆಮೇಲೆ ಇಲ್ಲಿ ಚಿಯಾ ಸೀಸು, ಟೊಮೊಟೊ ಸಾಸು, ಆಮೇಲೆ ಉಪ್ಪಿನಕಾಯಿ, ಇಲ್ಲಿ ಚಾಟ್ ಮಸಾಲ, ಗರಂ ಮಸಾಲ ಆ ಥರದ್ದು ಕವರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಇಲ್ಲಿ ಎಲ್ಲ ಕಾಳುಗಳು, ಅಂದರೆ ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಆಮೇಲೆ ಹೆಸರು ಕಾಳು ಇವೆಲ್ಲ ಬೇಕಾಗುತ್ತಲ್ವ. ಇಲ್ಲಿ ಒಂದೇ ಸೋಯಾ ಸಾಸು. ನಾನು ಯಾವುದು ಸಾಸ್ಗಳು ತರಲ್ಲ, ಅದೊಂದೇ ಇದ್ದಿರೋದು. ಆಮೇಲೆ ಕೆಳಗಡೆ ಬಾಕ್ಸಲ್ಲಿರೋದು ಹುಣಸೆಹಣ್ಣು, ಕಡಲೆಕಾಳು, ಆಮೇಲೆ ಇನ್ನು ಒಂದೆರಡು ಕಾಳುಗಳಿವೆ ಅಷ್ಟೇ, ಅಲ್ಲಿ ಇಟ್ಟಿದ್ದೀನಿ. ಇದು ಫುಲ್ಲಾಗಿತ್ತು. ನಮ್ಮ ಫ್ರಿಜ್ ಟೂರ್ ಇಲ್ಲಂತೂ ಆವಾಗಲೇ ತೆಗ್ದೇ ಇಲ್ಲ, ಇಲ್ಲಿ ಹಾಗೆ ಇದೆ. ಇದನ್ನು ತೆಗಿಯೋಕ್ಕೆ ಹೋಗಲ್ಲ. ಇಲ್ಲಿ ಅಷ್ಟಾದರೆ ಆಯಿತು. ಫುಲ್ಲೆಲ್ಲ ಒರೆಸ್ದೆ. ನೀರು ಕೆಳಗಡೆ ಸೋರ್ತಾ ಇದೆ, ಅದಕ್ಕೆ ಒರೆಸ್ತಾ ಇದ್ದೀನಿ. ಇನ್ನಾಯಿತು. ಇನ್ನು ಕೆಳಗಡೆದು ಈರುಳ್ಳಿ ತೆಗೆದಿದ್ದೀನಿ, ಅದು ಇವಾಗ ವಾಶ್ ಮಾಡಿರ್ತೀನಿ. ಅದು ತೆಗಿಯೋದಿಲ್ಲ, ಮುಂದೆ ಸರಿಸ್ಬಿಟ್ಟು ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಇಟ್ಬಿಡ್ತೀನಿ. ಇನ್ನು ಮುಂದೆಲ್ಲ ಒರೆಸ್ಬೇಕು. ಆಯಿತು, ಫ್ರಿಜ್ಜು ಕ್ಲೀನಿಂಗ್ ಆಯಿತು. ಮಳೆನೂ ಜೋರಾಗಿ ಬರ್ತಾ ಇದೆ ಚಿನ್ನು. ಮಳೆನೂ ಬರ್ತಾ ಇದೆ. ಹಾಗೆ ಮಳೆ ಬರ್ತಾಯಿತ್ತು, ನಿಂತೈತೆ. ಹಾಗೇನೆ ಇದೆಲ್ಲ ಕ್ಲೀನಿಂಗ್ ಆಯಿತು. ಸರಿ ಇದೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಒರೆಸಿ ಇಟ್ಬಿಡ್ತೀನಿ ಅಷ್ಟೇ. ಇವಾಗ ಇನ್ನು ಏನು ಮಾಡಬೇಕು, ಹಾಲು ಬೇರೆ ಕಾಸಕ್ಕಿಡಬೇಕು. ಹಾಲು ತೆಗೆದಿಟ್ಟಿದ್ದೀನಿ, ಹಾಲು ಬೇರೆ ಕಾಸಕ್ಕಿಡಬೇಕು. ಹಾಗೆಯೇ ಇನ್ನೊಂದು ತೋರಿಸ್ತಿದ್ದೀನಿ. ಇದು ಮೊನ್ನೆ ಡಿಮಾರ್ಟಿಂದ ತಂದಿದ್ರು. ಡಿಮಾರ್ಟ್ ಶಾಪಿಂಗಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಡಿಮಾರ್ಟಲ್ಲಿ ತಂದಿರೋದು. ಇದರಲ್ಲಿ ಎಷ್ಟಿದೆ ಗೊತ್ತಾ? ಅಯ್ಯೋ, ತೋರಿಸ್ತೀನಿ. ಇಲ್ಲಿ ಎಷ್ಟೊಂದಿದೆ ನೋಡಿ. ಎಲ್ಲ ತಿಂಡಿ ಖಾಲಿ ಆಗೈತೆ. ಅಪ್ಪ ಮಗಳು ಇಬ್ಬರು ಜಾಸ್ತಿ ತಿಂದಿರೋದು. ಇವಾಗೆಲ್ಲ ಖಾಲಿ ಐತಲ್ವಾ, ಇವಾಗ ನಾನು ತಿಂದಿಲ್ಲ, ನೀನು ತಿಂದಿಲ್ಲ. ಅಪ್ಪ ಮಗಳಿಬ್ಬರು ತಿಂದವ್ರೆ. ಅದು ನಾನು ತಿಂದಿರೋದು ಸತ್ತೇ ಇರಬೇಕಂದ್ರೆ 3 ರಿಂದ 4 ಪೀಸ್ ತಿಂದಿರ್ಬೇಕು ಇದ್ರಲ್ಲಿ ಫುಲ್ಲು ನಾನು.
ಇಬ್ಬರೇ ತಿಂದಿರೋದು. ನಮ್ಮ ಮನೆಯವ್ರಿಗೆ ಇಂಥವೆಲ್ಲ ಕುರುಕ್ ತಿಂಡಿ ಅಂದರೆ ಜಾಸ್ತಿ ಇಷ್ಟ. ಅದು ತಿಂದ್ಬಿಡ್ತಾರೆ. ಇದರಲ್ಲಿ ಇಷ್ಟು ಇಟ್ಕೊಂಡವಳು ಏನಕ್ಕೆ ಇಟ್ಕೊಂಡವಳು ಗೊತ್ತಿಲ್ಲ. ಅವರಪ್ಪ ತಿನ್ಬೇಕನ್ನಿಸ್ತದೆ. ಇದು ಖಾಲಿ. ಇನ್ನೇನು ಹಾಲು ಕಾಸಕ್ಕೆ ಒಂದು ಇಡಬೇಕು. ಹಾಲನ್ನು ಕಾಸಕ್ಕೆ ಇಟ್ಬಿಟ್ಟು ಇದು ತೊಳಿತೀನಿ. ತೊಳೆದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಈರುಳ್ಳಿ ಸ್ಟ್ಯಾಂಡು, ಇದು ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ಕಾಯ್ತಾ ಇದೆ. ಇದು ಆಫ್ ಮಾಡಿಬಿಡ್ತೀನಿ. ಉಕ್ಕೋಗ್ಬಿಡುತ್ತೆ ಫುಲ್ಲೆಲ್ಲ ಕ್ಲೀನ್ ಮಾಡಿದಾಗ. ಏನಕ್ಕೆ ಬೇಕು, ಏನಕ್ಕೆ ಬೇಕಲ್ವಾ? ಹಾಲು ಕಾಯ್ತು. ಹಾಗೆ ಇವಾಗ ಮಳೆ ಬರ್ತಾ ಇದೆ ಅಂಥೇಳಿ ಈರುಳ್ಳಿ ಪಕೋಡ ಮಾಡೋಣ ಅಂದ್ಕೊಂಡು ಈ ಥರ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ತೊಳೆದು ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಪೂರಿ ಇತ್ತು, ಕಡಲೆಪುರಿ ಇತ್ತು. ಅದೇ ಇವಾಗ ಚುರುಮುರಿ ಮಾಡೋಣ ಅಂಥೇಳಿ ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಎಲ್ಲ ನೀರಲ್ಲಿ ನೆನೆ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಎಲ್ಲ ಇದೆ. ಅಷ್ಟರ ತನಕ ಇವಾಗ ಇದು ಇದೈತಲ್ವ, ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ಇವಾಗ ಚೆನ್ನಾಗಿ ಕಲಸಿ ಇಟ್ಬಿಡ್ತೀನಿ. ಇದು ಸ್ಮ್ಯಾಶ್ ಮಾಡ್ಬೇಕು. ಇವಾಗ ಮಳೆನೂ ಬರ್ತಾ ಇದೆ ಅಲ್ವಾ, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಕಡಲೆಪುರಿ ಹಾಗೆ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದಿದೆ ಅಲ್ವಾ, ಇದಕ್ಕೆ ಇವಾಗ ಉಪ್ಪು ಹಾಕಿದ್ದೀನಲ್ವಾ, ಇದು ಚೆನ್ನಾಗಿ ಕಲಿಸ್ಬೇಕು. ಕಲಿಸಿ ಒಂದು 10ರಿಂದ 15 ನಿಮಿಷ ಇದು, ಯಾಕಂದರೆ ನೀರು ಬಿಡ್ಕೊತೈತಲ್ವಾ ಈರುಳ್ಳಿ, ಅವಾಗ ಪಕೋಡ ಸಖತ್ತಾಗುತ್ತೆ. ಇವಾಗ ಚಿಕ್ಕ ಚಿಕ್ಕದ್ ಬರಿಬೇಕು. ಏನಕ್ಕೆ ಹಂಗೆ ಬರೀತೀಯ? ಉದ್ದು ದಪ್ಪ ದಪ್ಪಕ್ಕೆ ಚಿಕ್ಕ ಚಿಕ್ಕದ್ ಬರಿಬೇಕು. ಅಲ್ಲ, ಚೆನ್ನಾಗಿ ಕಾಣ್ತಾ ಇಲ್ಲ. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇಲ್ಲ. ಚಿಕ್ಕ ಚಿಕ್ಕದ್ ಬರಿಬೇಕು, ಅವಾಗಲೇ ಚೆನ್ನಾಗಿ ಕಾಣುತ್ತೆ. ಇವಾಗ ಇದು ಸರಿ ಬರಿ ಹೋಗಿ ನೀನು. ಇವಾಗ ಇದು ಆನಿಯನ್ ಇದೆ ಅಲ್ವಾ, ಇವಾಗ ಇದು ಚೆನ್ನಾಗಿ ಕಲಸಿದ್ದೀನಿ. ಇದೊಂದು 10 ನಿಮಿಷ ಇಟ್ಬಿಡ್ತೀನಿ ಅಷ್ಟ ತನಕ. ಆಮೇಲೆ ಇದರಲ್ಲೇ ಕಡಲೆ ಹಿಟ್ಟು, ಉಪ್ಪು ಹಾಕಿದ್ದೀನಲ್ವಾ, ಉಪ್ಪು ಹಾಕಲ್ಲ ಇವಾಗ. ಇದಕ್ಕೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, 3 ಮಿಕ್ಸ್ ಮಾಡಿ ಬಜ್ಜಿ ಮಾಡಿದ್ರೆ ರೆಡಿ ಆಯಿತು. ಬಜ್ಜಿ ಏನು ತೋರಿಸೋದಿಲ್ಲ, ಏನಾದರೂ ರೆಸಿಪಿ, ಅದಕ್ಕೆ ಏನೇನು ತೋರಿಸೋದಿಲ್ಲ. ಇದು ಇವಾಗ ನೆನೀಲಿ. ಅಷ್ಟ ತನಕ ನಾನು ಹಾಲು ಕುಡಿತೀಯಾ? ನೀವಾಗ ಕುಡಿತೀಯ, ಆಮೇಲೆ ಕುಡಿತೀಯಾ? ಇದು ಕ್ಯಾರೆಟು, ಈರುಳ್ಳಿ, ಟೊಮೊಟೊ 3ನೂ ಇವಾಗ ನಮಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ನಮ್ಮ ಮನೆಯವ್ರು ಬರೋದು ಇನ್ನೂ ಒಂದು 20 ನಿಮಿಷ ಇದೆ. ಅಷ್ಟೋ ತನಕ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಅವ್ರು ಬಂದಮೇಲೆ ಎಲ್ಲ ಕಲಿಸ್ಬಿಟ್ಟು ಕೊಡ್ಬೋದು. ಆಮೇಲೆ ತೋರಿಸ್ತೀನಿ ಆ ಥರ ಅಂತೇಳಿ. ಹೋಗಮ್ಮ, ಬರೀ ಹೋಗು, ಡ್ಯಾಡಿ ಬರುತ್ತಾರೆ ಇವಾಗ. ಹೇಳ್ತೀನಿ, ನೀನು ಹೋಗ್ತೀಯಂತೆ ಬಿಡು. ಆಮೇಲೆ ನೀನು ಹೋಗ್ತೀಯಂತೆ, ನಾನು ಹೇಳ್ತೀನಿ ಫೋನ್ ಮಾಡಿ. ಕೆಳಗಡೆ ಬಂದ್ಮೇಲೆ ಹೋಗುವಂತೆ. ಹೋಗು, ಬೇಗ ಬರೀ. ಟಿ ಶರ್ಟ್ ಹಾಕೋ. ಟಿ ಶರ್ಟ್ ಹಾಕೋ. ಅದಕ್ಕೆ ಸ್ಲೀವ್ಲೆಸ್ ಹಾಕೊಂಡಿರ್ತಾಳೆ. ಚಳಿ ಆಗ್ತಾ ಇರುತ್ತೆ. ಚಳಿ, ಮಳೆ ಬೇರೆ ಬರ್ತಾ ಇದೆ. ಇಲ್ಲಂತೆ, ಮಳೆ ಬರೋದಿಲ್ಲಂತೆ. ಅದು ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ. ಚಳಿಗೆ ಏನಾದರೂ ತಿನ್ನೋಕೊಡು, ಮಾಡಿಕೊಡು ಅಂತಾಳೆ. ಚಳಿ ಆಗಲ್ಲ ಅಂತ ಟಿ ಶರ್ಟ್ ಹಾಕೊಳ್ಳಲ್ಲ, ಸ್ಲೀವ್ಲೆಸ್ ಟಿ ಶರ್ಟ್ ಹಾಕೊಂಡಿರ್ತಾಳೆ. ಇವಾಗ ಇದೆಲ್ಲ ಕಟ್ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬ ಲೆಂತಿ ಆಗ್ತಾ ಇದೆ ಬ್ಲಾಗ್ಸು. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡಬೇಕು. ಅಯ್ಯೋ ದೇವ್ರೆ, ನಾನು ಅಡ್ಜಸ್ಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಬೇಕು. ಎಲ್ಲ ಕಟ್ ಮಾಡಿ ಇಲ್ಲಾಂದರೆ ಸ್ಪೀಡಾಗಿ ಮಾಡಿ ಆಮೇಲೆ ಎಡಿಟಿಂಗ್ ಮಾಡಬೇಕು. ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ತೋರಿಸ್ತೀನಿ ಆ ಥರ ಮಾಡಿದ್ದೀನಿ ಅಷ್ಟೇ. ಆ ಥರ ಪಕೋಡದು ಪೂರ ರೆಸಿಪಿ ಬೇಕಾದರೆ ಹೇಳಿ ನನಗೆ, ನಾನು ಕಮೆಂಟ್ ಮಾಡಿ, ನಾನು ಮಾಡ್ತಾಯಿರ್ತೀನಿ. ಅವಾಗ ತೋರಿಸ್ತೀನಿ. ಏನು ಪೂರಿ ಚುರುಮುರಿ ಎಲ್ಲರೂ ಮಾಡ್ತೀರಲ್ವ, ಅದೇ ಥರ ಮಾಡ್ತಾ ಇರೋದು. ಏನು ರೆಸಿಪೀಸ್ ಏನು ಚೆನ್ನಾಗಿ ಏನು ಡಿಫ್ರೆಂಟಾಗಿ ಏನೂ ಮಾಡ್ತಾ ಇಲ್ಲ. ಹಾಗಾಗಿ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ವಿ, ಟೀನು ಕುಡ್ಕೊಂಡ್ವಿ. ಟೀನೆಲ್ಲ ಕುಡ್ದು ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲನೂ ಆಯಿತು. ಹಾಗೆ ಇವತ್ತು ಅಡುಗೆನೂ ಬೆಳಿಗ್ಗೆನೇ ಮಾಡ್ಕೊಂಡಿದ್ದೆ. ತರಕಾರಿ ಸಾಂಬಾರು ಇದೆಲ್ಲ ಕ್ಲೀನ್ ಮಾಡಬೇಕು ಅಂಥೇಳಿ ತರಕಾರಿ ಸಾಂಬಾರು ಎಲ್ಲ ಮಾಡ್ಕೊಂಡಿದ್ವಿ. ಇವಾಗ
ನೋಡೋಣ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತೀನಿ ಅಂತ ಹೇಳೋರೆ ನನ್ನ ಹಸ್ಬೆಂಡು. ಹಾಗಾಗಿ ಫಿಶ್ ಟ್ಯಾಂಕ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ, ನಾನು ಸೇರಿ ಇಬ್ಬರು ಸೇರಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು. ಹಾಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಓದಿಸ್ಬೇಕು, ಓದಿಸಿಲ್ಲ. ಇವಾಗ ಟೈಮ್ ಅಂದ್ಬಿಟ್ಟು 7 ಗಂಟೆ ಆಗಿದೆ, 7 ಗಂಟೆ ಆಗಿದೆ, ಸಂಜೆ 7 ಗಂಟೆ ಆಗಿದೆ. ಇವಾಗ ಏನೂ ಇಲ್ಲ ಕೆಲಸ, ಅಷ್ಟೇ. ಅದೇನು ಮಾಮೂಲಿ ಫಿಶ್ ಟ್ಯಾಂಕ್ ಅಷ್ಟೇ ಕ್ಲೀನ್ ಮಾಡೋದೆಲ್ಲ, ಫಿಶ್ ತೆಗೆದು ಇಟ್ಬಿಡೋದು, ಕ್ಲೀನ್ ಮಾಡೋದು ಅಷ್ಟೇನಿರೋದು. ಹಾಗೆ ಅಡುಗೆನೂ ಎಲ್ಲ ಆಗಿದೆ ಅಲ್ವಾ, ಅಡುಗೆನೂ ಏನೂ ಮಾಡೋಂಗಿಲ್ಲ, ಮುದ್ದೆ ಒಂದು ಮಾಡಿದ್ರೆ ಅಡುಗೆನೂ ಆದಂಗೆ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಅಂದರೆ ಇವಾಗಂತೂ ಫುಲ್ ಕ್ಲೀನಿಂಗ್ ಬ್ಲಾಗ್ಸೇ ಹಾಕ್ತಾ ಏನೋ ಮಾತಾಡ್ತಾ ಇದ್ದೆ, ಹಂಗೆ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಫೋನ್ ಬಂದುಬಿಡ್ತು, ಹಾಗೇನೆ ಕಟ್ ಮಾಡಿದೆ. ಅದೇ ವಿಡಿಯೋ ಕಟ್ ಆಗಿಬಿಡುತ್ತೆ, ನನಗೆ ಕಟ್ ಮಾಡೋದೇನು ಬೇಕಾಗಿಲ್ಲ, ವಿಡಿಯೋ ಕಟ್ ಆಗಿಬಿಡುತ್ತೆ. ರಿಸೀವ್ ಮಾಡಿದ್ರೆ ಕಟ್ ಆಗುತ್ತೆ. ಹಾಗಾಗಿ ಫೋನ್ ಮಾಡಿದ್ರೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂಥೇಳಿ ನಾನು ರಿಸೀವ್ ಮಾಡಿದೆ. ಏನು ಹೇಳ್ತಾ ಇದೆ, ಇವಾಗ ದಿನಾಲು ಕ್ಲೀನಿಂಗ್ ಬ್ಲಾಗ್ಸೇ ಬರ್ತಾ ಇದೆ. ಇನ್ನೊಂದು 2 ವಿಡಿಯೋ ಮಾತ್ರ ಬರುತ್ತೆ ಕ್ಲೀನಿಂಗ್ ಬ್ಲಾಗ್ಸು, ಇನ್ನೇನೆಲ್ಲ ಕ್ಲೀನಿಂಗ್ ಆಗೇ ಹೋಗುತ್ತೆ ಅಷ್ಟೇ. ಹಾಗಾಗಿ ಕ್ಲೀನಿಂಗ್ ಬ್ಲಾಗ್ಸ್ ಬರ್ತಾ ಇದೆ ಅಷ್ಟೇ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನೀವೆಲ್ಲ ಏನೇನು ಚಳಿಗೆ ಏನೇನು ಮಾಡ್ಕೊಂಡು ತಿಂದಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಬಾಯ್.